ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಈ ಹೊಸ ತಿರುವು ಪಡ್ಕೊಳ್ತಿದೆ. ನಮ್ಮ ಊರಲ್ಲಿ ನಾನೊಂದು ಮೊನ್ನೆ ಟಿವಿ ಪ್ರೋಗ್ರಾಮಲ್ಲಿ ಹೇಳಿದೆ, ನಮ್ಮೂರಲ್ಲಿ ವಯಸ್ಸಾದವರು ಇವತ್ತು ಪೇಪರ್ ಓದ್ತಾ ಇದ್ದಾರೆ, ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ, ಸ್ವಾಭಿಮಾನಿಗಳಾಗಿ ಬದುಕ್ತಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಗಂಡ ಕುಡ್ತಾ ಬಿಟ್ಟು ನೆಮ್ಮದಿಲಿದ್ದಾರೆ. ಸ್ಕೂಲ್ ಎಜುಕೇಶನ್ ಫೀಸ್ ಕಟ್ಟಲಿಕ್ಕೆ ಸ್ವಉದ್ಯೋಗ ಅನ್ನೋ ಇದರಿಂದ ಮತ್ತೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಾನು ಪಾಸಿಟಿವ್ ಪಾರ್ಟನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನೆಗೆಟಿವ್ ಪಾರ್ಟಿಗೆ ಇನ್ನೂ ಅದು ತನಿಖೆಯಲ್ಲಿದೆ. ಆ ನೆಗೆಟಿವ್ ಪಾರ್ಟ್ ಪ್ರೂವ್ ಆದರೆ ಅದು ಬೇರೆ ಪ್ರಶ್ನೆ. ಆಗೋ ತನಕ ನಾವು ಕಮೆಂಟ್ ಮಾಡೋದು ಅಷ್ಟು ಸರಿ ಕಾಣಲ್ಲ. ಯಾಕೆ ಕಣ್ಣಾರೆ ಕಂಡಿದ್ದನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡಿ ನೋಡಿ ಎಂದ ಹಾಗೆ ಆ ದೇವಸ್ಥಾನಕ್ಕೆ ಕನ್ನಡದ ಜನತೆ ದೇಶಾದ್ಯಂತ ಬೆಲೆ ಕೊಡೋರು ಇವತ್ತು ಮಂಜುನಾಥನ್ ಹೆಸರು ಹೇಳಿದ ಮನೆಯಿಂದ ಹೊರಗೆ ಹೋಗೋ ಸುಮಾರು ಜನ ಇವತ್ತು ಆ ನಂಬಿಕೆ ಇಟ್ಕೊಂಡಿದ್ದಾರೆ. ದೇವಸ್ಥಾನಗಳು ಅನ್ನೋಕ್ಕಿಂತ ಯಾವ್ಯಾವ ದೇವಸ್ಥಾನ, ನಾನು ಮೊನ್ನೆ ಹೇಳಿದೆ, ಯಾಕೆ ತಿರುಪತಿಯೇ ಟಾರ್ಗೆಟ್ ಆಗಬೇಕು, ನಮ್ಮ ಊರು ಇಲ್ಲೆಲ್ಲ ಹಳ್ಳಿ ಕಡೆ ಇರೋ ವೆಂಕಟರಮಣ ಯಾಕೆ ಟಾರ್ಗೆಟ್ ಆಗ್ತಿಲ್ಲ, ದೇವಸ್ಥಾನದ ಟ್ರೆಷರ್ ಟಾರ್ಗೆಟ್ ಆಗ್ತಿದೆ ಅಂತ ನನಗೆ ಅನ್ಸ್ಕೊಳ್ತೀನಿ. ಕೂಡ ಟಾರ್ಗೆಟ್ ಮಾಡುವಂತ ಕೆಲಸಕ್ಕೆ ನಾನು ಅದನ್ನ ಯಾಕೆ ಜಗತ್ತಲ್ಲಿ ಫ್ರೀ ಸಿಗೋ 2 ವಸ್ತು ಇದೆ, ಕಮೆಂಟ್ ಮತ್ತೆ ಕಾಂಪ್ಲಿಮೆಂಟ್. ಅದೆರಡು ಫ್ರೀ ಆಗಿ ಸಿಗೋದು, ಅದನ್ನ ಫ್ರೀ ಆಗಿ ಬಿಟ್ಟು ಬಿಡೋದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ನಿಮ್ ವಿರುದ್ಧ ಷಡ್ಯಂತ್ರ ಅಥವಾ ಆ ತರದ್ ಮಾಡಿದ್ರು ಕೇರ್ ನಂದೊಂಥರ ಆನೆ ದಾರಿ, ಯಾವುದೋ ಪಂಥದ ದಾರಿ, ಬೇಲಿ ಕಿತ್ತು ನಡೆಯೋ ಆನೆ ದಾರಿ. ಅದಕ್ಕೆ ಪಡ್ಕೊಳ್ಳೋಕ್ಕೂ ಏನೂ ಇಲ್ಲ, ಕಳ್ಕೊಳ್ಳೋಕ್ಕೂ ಏನೂ ಇಲ್ಲ. ಅದಕ್ಕೆ ಜೀವನ್ ಮುಕ್ತರು ಅಂತ ಹೇಳ್ತಾರೆ. ನೋ ಕಾಂಪ್ಲಿಮೆಂಟ್, ನೋ ಕಮೆಂಟ್. ಏನೇ ಆದ್ರೂ ಅದಕ್ಕೆ ವಾಕ್ ಸ್ವಾತಂತ್ರ್ಯ ಅಲ್ವಾ. ಷಡ್ಯಂತ್ರ ಮಾಡೋರ್ಗೆ ಏನಂತ ಹೇಳಿ ಅಜೆಂಡಾ ಇಲ್ಲದೆ ನೋಡಿ, ಗೊಂಬೆ ಆಟ ಆಡ್ತಿದೆ ಅಂದ್ರೆ ಗೊಂಬೆ ಹಿಂದ್ಗಡೆ ಸ್ಕ್ರಿಪ್ಟ್ ರೈಟರ್ ಯಾರೋ ಒಬ್ರು ಇರ್ತಾರೆ. ಒಳ್ಳೇದ್ರ ಹಿಂದೇನೂ ಇರ್ತಾರೆ, ಕೆಟ್ಟದ್ರ ಹಿಂದೇನೂ ಇರ್ತಾರೆ. ಸರ್ಕಾರ ಅದರ ತನಿಖೆ ಮಾಡಿದಾಗ ಈ ಮರದ ತಾಯಿ ಬೇರು ತೆಗಿಯೋ ತನಕ ಮರ ಸಾಯಲ್ಲ. ನಾವು ಈ ಸೈಡ್ ಬೇರುಗಳೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ತಾಯಿ ಬೇರಿಗೆ ಬಂದಾಗ ಅದಕ್ಕೆ ಔಷಧಿ ಕೊಡಬಹುದು ಅನ್ಕೊಳ್ಳಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಈ ಹೊಸ ತಿರುವು ಪಡ್ಕೊಳ್ತಿದೆ. ನಮ್ಮ ಊರಲ್ಲಿ ನಾನೊಂದು ಮೊನ್ನೆ ಟಿವಿ ಪ್ರೋಗ್ರಾಮಲ್ಲಿ ಹೇಳಿದೆ, ನಮ್ಮೂರಲ್ಲಿ ವಯಸ್ಸಾದವರು ಇವತ್ತು ಪೇಪರ್ ಓದ್ತಾ ಇದ್ದಾರೆ, ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ, ಸ್ವಾಭಿಮಾನಿಗಳಾಗಿ ಬದುಕ್ತಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಗಂಡ ಕುಡ್ತಾ ಬಿಟ್ಟು ನೆಮ್ಮದಿಲಿದ್ದಾರೆ. ಸ್ಕೂಲ್ ಎಜುಕೇಶನ್ ಫೀಸ್ ಕಟ್ಟಲಿಕ್ಕೆ ಸ್ವಉದ್ಯೋಗ ಅನ್ನೋ ಇದರಿಂದ ಮತ್ತೆ ನಾನು ಪಾಸಿಟಿವ್ ಪಾರ್ಟನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನೆಗೆಟಿವ್ ಪಾರ್ಟಿಗೆ ಇನ್ನೂ ಅದು ತನಿಖೆಯಲ್ಲಿದೆ. ಆ ನೆಗೆಟಿವ್ ಪಾರ್ಟ್ ಪ್ರೂವ್ ಆದರೆ ಅದು ಬೇರೆ ಪ್ರಶ್ನೆ. ಆಗೋ ತನಕ ನಾವು ಕಮೆಂಟ್ ಮಾಡೋದು ಅಷ್ಟು ಸರಿ ಕಾಣಲ್ಲ. ಯಾಕೆ ಕಣ್ಣಾರೆ ಕಂಡಿದ್ದನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡಿ ನೋಡಿ ಎಂದ ಹಾಗೆ ಆ ದೇವಸ್ಥಾನಕ್ಕೆ ಕನ್ನಡದ ಜನತೆ ದೇಶಾದ್ಯಂತ ಬೆಲೆ ಕೊಡೋರು ಇವತ್ತು ಮಂಜುನಾಥನ್ ಹೆಸರು ಹೇಳಿದ ಮನೆಯಿಂದ ಹೊರಗೆ ಹೋಗೋ ಸುಮಾರು ಜನ ಇವತ್ತು ಆ ನಂಬಿಕೆ ಇಟ್ಕೊಂಡಿದ್ದಾರೆ. ದೇವಸ್ಥಾನಗಳು ಅನ್ನೋಕ್ಕಿಂತ ಯಾವ್ಯಾವ ದೇವಸ್ಥಾನ, ನಾನು ಮೊನ್ನೆ ಹೇಳಿದೆ, ಯಾಕೆ ತಿರುಪತಿಯೇ ಟಾರ್ಗೆಟ್ ಆಗಬೇಕು, ನಮ್ಮ ಊರು ಇಲ್ಲೆಲ್ಲ ಹಳ್ಳಿ ಕಡೆ ಇರೋ ವೆಂಕಟರಮಣ ಯಾಕೆ ಟಾರ್ಗೆಟ್ ಆಗ್ತಿಲ್ಲ, ದೇವಸ್ಥಾನದ ಟ್ರೆಷರ್ ಟಾರ್ಗೆಟ್ ಆಗ್ತಿದೆ ಅಂತ ನನಗೆ ಅನ್ಸ್ಕೊಳ್ತೀನಿ. ಕೂಡ ಟಾರ್ಗೆಟ್ ಮಾಡುವಂತ ಕೆಲಸಕ್ಕೆ ನಾನು ಅದನ್ನ ಯಾಕೆ ಜಗತ್ತಲ್ಲಿ ಫ್ರೀ ಸಿಗೋ 2 ವಸ್ತು ಇದೆ, ಕಮೆಂಟ್ ಮತ್ತೆ ಕಾಂಪ್ಲಿಮೆಂಟ್. ಅದೆರಡು ಫ್ರೀ ಆಗಿ ಸಿಗೋದು, ಅದನ್ನ ಫ್ರೀ ಆಗಿ ಬಿಟ್ಟು ಬಿಡೋದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ನಿಮ್ ವಿರುದ್ಧ ಷಡ್ಯಂತ್ರ ಅಥವಾ ಆ ತರದ್ ಮಾಡಿದ್ರು ಕೇರ್ ನಂದೊಂಥರ ಆನೆ ದಾರಿ, ಯಾವುದೋ ಪಂಥದ ದಾರಿ, ಬೇಲಿ ಕಿತ್ತು ನಡೆಯೋ ಆನೆ ದಾರಿ. ಅದಕ್ಕೆ ಪಡ್ಕೊಳ್ಳೋಕ್ಕೂ ಏನೂ ಇಲ್ಲ, ಕಳ್ಕೊಳ್ಳೋಕ್ಕೂ ಏನೂ ಇಲ್ಲ. ಅದಕ್ಕೆ ಜೀವನ್ ಮುಕ್ತರು ಅಂತ ಹೇಳ್ತಾರೆ. ನೋ ಕಾಂಪ್ಲಿಮೆಂಟ್, ನೋ ಕಮೆಂಟ್. ಏನೇ ಆದ್ರೂ ಅದಕ್ಕೆ ವಾಕ್ ಸ್ವಾತಂತ್ರ್ಯ ಅಲ್ವಾ. ಷಡ್ಯಂತ್ರ ಮಾಡೋರ್ಗೆ ಏನಂತ ಹೇಳಿ ಅಜೆಂಡಾ ಇಲ್ಲದೆ ನೋಡಿ, ಗೊಂಬೆ ಆಟ ಆಡ್ತಿದೆ ಅಂದ್ರೆ ಗೊಂಬೆ ಹಿಂದ್ಗಡೆ ಸ್ಕ್ರಿಪ್ಟ್ ರೈಟರ್ ಯಾರೋ ಒಬ್ರು ಇರ್ತಾರೆ. ಒಳ್ಳೇದ್ರ ಹಿಂದೇನೂ ಇರ್ತಾರೆ, ಕೆಟ್ಟದ್ರ ಹಿಂದೇನೂ ಇರ್ತಾರೆ. ಸರ್ಕಾರ ಅದರ ತನಿಖೆ ಮಾಡಿದಾಗ ಈ ಮರದ ತಾಯಿ ಬೇರು ತೆಗಿಯೋ ತನಕ ಮರ ಸಾಯಲ್ಲ. ನಾವು ಈ ಸೈಡ್ ಬೇರುಗಳೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ತಾಯಿ ಬೇರಿಗೆ ಬಂದಾಗ ಅದಕ್ಕೆ ಔಷಧಿ ಕೊಡಬಹುದು ಅನ್ಕೊಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.